ಮುಂತಾನಿ ವಿಜಯಪುರಾಣಿ ಇಲ್ಲಿಗೆ ಗೊತ್ತು ಹಾದಿ ತಪ್ಪಿ ಗೊತ್ತು ಹಾದಿಗೆ ಒಂದು ದುಡ್ಡು ಅದೇ ದುಡ್ಡು ಕೊಟ್ಟು ಸೇರ್ಕೊಂಡು ತಂದು ಲಟ ಲಟ ಮುಡಿದು ಹುಡುಗರು ಕೈ ಕೊಟ್ಟು ಸಣ್ಣ ಕುದಿರ್ಬೇಕು ದೊಡ್ಡ ಕುದಿರ್ಬೇಕಂತ ಇದನ್ನ ಯಾರಾದರೂ ಹಾಡಿರಲ್ಲ. ಆದ್ರೆ ಅದಕ್ಕೊಂದು ಇತಿಹಾಸ ಅದ, ಅದನ್ನ ಹೇಳೋದ್ರ ಮುಖಾಂತರ ನೀವು ಜಾನಪದ ಗುರುಗಳಾಗಬೇಕು ಅಂತ. ಸರ ಇತಿಹಾಸ ಗೊತ್ತಲ್ಲ ಸರ? ಹೇಳೋಣ್ರಿ. ನೋಡ್ರಿ, ಬಹಳ ಅದ್ಭುತವಾಗಿ ನಮಗೆ ನಮ್ಮ ಅಜ್ಜದಾರ ಆಡಿಸ್ತಿದ್ರು. ಏನಪ್ಪಾ ಅಂತಂದ್ರ ವಿಜಯಪುರದಾಗ ಒಂದು ಆನೆ ಬತ್ತು ಅನ್ನೋದು ಅಷ್ಟೇ ಹೇಳ್ತಿದ್ ನೀವು. ಆದ್ರ ಈ ವಿಜಯನಗರ ಸಾಮ್ರಾಜ್ಯದೊಳಗೆ ಎರಡು ಪಾರ್ಟಿಗಳಿದ್ದು, ಒಂದು ವಿಜಯನಗರ ಸಾಮ್ರಾಜ್ಯದ ಪರವಾಗಿದ್ದಂತ ಪಾರ್ಟಿ, ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಲೂಟಿ ಮಾಡಿಕೊಂಡು ಹೋಗುವಂತ ಒಂದು ಪಾರ್ಟಿ. ಅವ್ರ ಯುದ್ಧ ನಡೀತದ. ಆ ಯುದ್ಧ ನಡೆದಾಗ ವಿಜಯನಗರ ಸಾಮ್ರಾಜ್ಯದ ಪರವಾಗಿದ್ದಂತ ಜನಗಳು, ಪ್ರಜೆಗಳು, ರೈತರು ಏನ್ ಮಾಡ್ತಿದ್ರು, ಆ ವಿಜಯನಗರದ ಸಂಪತ್ತನ್ನ ಆನೆ ಮೇಲ, ಒಂಟಿ ಮೇಲ, ಕುದುರೆ ಮೇಲ, ಕತ್ತಿ ಮೇಲ, ಎತ್ತಿನ ಮೇಲ ಹೇರಿ ಕಳಿಸ್ತಿದ್ರು. ನನ್ನ ದೇಶದ ಸಂಪತ್ತನ್ನ ಅರಬರು ಒಯ್ತಾರ, ಬೇರೆ ರಾಜ್ಯದವರು ಒಯ್ತಾರ, ಇಲ್ಲಿ ಬಂಗಾರದ ರೊಕ್ಕದವು, ಇಲ್ಲಿ ವಜ್ರದ ರೊಕ್ಕದವು, ಇಲ್ಲಿ ಸಂಪತ್ತು ಬಹಳ ಐತಿ, ಇದು ನನ್ನ ಪ್ರಜೆಗಳಿಗೆ ಮುಟ್ಲಿ ಅಂತೇಳಿ ಆ ವಿಜಯನಗರ ಇವತ್ತಿನ ಹಂಪಿಯ ನಾಡಿನಲ್ಲಿರುವಂತ ಒಂದು ಆನೆ ಮೇಲ, ಒಂದು ಎತ್ತಿನ ಮೇಲ, ಒಂದು ಕತ್ತಿ ಮೇಲ, ಒಂದು ಕುದುರೆ ಮೇಲ ಹೇರಿ ಆ ಸಂಪತ್ತನ್ನ ಹೇರಿ ಬಿಡ್ತಿದ್ರು. ಯಾಕಂದ್ರೆ ನನ್ನ ಜನಗಳಿಗೆ ಮುಟ್ಲಿ ಅಂತೇಳಿ. ಅಂತಾದೊಂದು ಆನೆ ಬಂಗಾರದ ರೊಕ್ಕ, ಬೆಳ್ಳಿ ದುಡ್ಡ ಚರ್ಲಕೋತ ಬಿಜಾಪುರದ ಮುಳ್ಳಗಶಾಗ ಅಡ್ಡಾಡಕತ್ತಿತ್ತ. ಬಿಜಾಪುರದ ಮುಳ್ಳಗಶಾಗ ಅಡ್ಡಾಡಂತ ಇಂಥ ಒಂದು ತಾಯಿ ಕಟ್ಟಿಲಿ ಹಾಡ. ವಿಜಾಪುರಾಣಿ ಇಲ್ಲಿಗೆ ಬತ್ತು, ಹಾದಿ ತಪ್ಪಿ ಬತ್ತು, ಹಾದಿಗೊಂದು ದುಡ್ಡ, ಅದೇ ದುಡ್ಡು ಕೊಟ್ಟು ಶೇರ್ ಕೊಬ್ಬರಿ ತಂದು ಲಟ ಲಟ ಮುರಿದು, ಸಣ್ಣ ಕುದಿರ್ಬೇಕ ದೊಡ್ಡ ಕುದಿರ್ಬೇಕು. ಸಣ್ಣ ಕುದಿರ್ಬೇಕಂದಾಗ ಮೊಮ್ಮಗನ ಪಾದದ ಮೇಲೆ ಕುದಿಸ್ಕೊಂಡು ಸ್ವಲ್ಪ ಎತ್ತುದು, ಸ್ವಲ್ಪ ದೊಡ್ಡ ಕುದಿರ್ಬೇಕಂದಾಗ ಅವ್ನು ಎತ್ತಿ ತನ್ನ ಮಾರಿ ಮೇಲೆ ಹಾಕೊಳ್ಳೋದು. ಈ ಹಾಡಿನ ಹಿನ್ನೆಲೆಯನ್ನ ನಮ್ಮ ಮಕ್ಕಳಿಗೆ ನಾವು ಹೇಳದೇವು ಅಂತಂದ್ರೆ ಬಹಳ ಅದ್ಭುತವಾದ ಗುರು ಆಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ನಮ್ಮ ಜಾನಪದ ನಮ್ಮ ಮಕ್ಕಳಿಗೆ ನಾವು ಹ್ಯಾಂಗ್ ಹೇಳಬೇಕು ಅನ್ನೋದಕ್ಕೆ ಇದು ನನಗೆ ನೆನಪಾಗ್ತದೆ. ಈ ದಿಶೆಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯ ಆಗಲಿ, ಬೇರೆ ಬೇರೆ ನಮ್ಮ ಕಾಡಿಯವರು ಹೇಳಂದ್ರೆ ನಮ್ಮ ಇತ್ತೀಚಿನ ಜಾನಪದ ಹೆಂಗದಂದ್ರೆ, ಸುಸುಲಿಯ ಗಂಡ ಕರಿಲಕ್ಕ ಬಂದ, ಪೇಪೆ ಅಂದು, ಪೇಡೆ ತಂದ, ಒಲ್ಲಿ ಅಂದು. ಅದಕ್ಕಿಂತ ಮೊದಲು ಒಂದು ಏನೋ ತರ್ತಾರ, ನೀವು ಹೇಳಿಲ್ಲ. ಸುಸುಲಿಯ ಗಂಡ ಕರಿಲಕ್ಕ ಬಂದ, ಪೇಪೆ ಅಂದು, ಪೇಡೆ ತಂದ, ಜಮ್ ಜಮ್ ಅಂದು ಜಮಕಿ ತಂದ. ಜುಮಕಿ ಅಂತಾರೆ, ಹಾ ಜುಮಕಿ. ಒಳ್ಳೆಲ್ಲೂ ಒಣಗಿ ತಂದು ಕರ್ಕೊಂಡು ಹೋದ. ಆಗ ಅದ್ರಾಗ ಒಂದು ಸಂದೇಶ ಅದ, ಮೌಲ್ಯ ಅದ. ಅದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕಲ್ಲ. ಅಕ್ಕ ಸುಸುಲಿ ಮದುವೆ ಆಗಿರ್ತಾಳ, ಗಂಡು ಹುಡುಗರು ನೋಡಿ ರಸ್ತಾದಾಗ ಆಡ್ತಿರ್ತಾಳ. ಆಕೆಗೆ ಆಗ 15 ಬೇಡ 14 ವರ್ಷ ಆಗಿರ್ತಾವು. ಆಕಿದು ಮದುವೆ ಅಂದ್ರೆ ಆಕಿದು ಎಂಗೇಜ್ಮೆಂಟ್ ಆಗಿರ್ತದೆ, ಮದುವೆ ಆಗಿರ್ತದ. ಆದ್ರೆ ನೀ ಗಂಡು ಹುಡುಗರು ನೋಡಿ ಆಡಬಾರ್ದು ಅನ್ನುವಂಥ ನೀತಿಯನ್ನ ಆ ಹಾಡಿನೊಳಗೆ ಕಟ್ಟಿಕೊಡ್ತಾರ. ನೋಡಿ ಎಷ್ಟು ಅದ್ಭುತವಾಗಿ. ಸುಸುಲಿ ಅನ್ನುವಂಥ ಹೆಣ್ಣು ಮಗು ಒಂದು ಗಂಡು ಹುಡುಗರು ಜೋಡಿ ರಸ್ತಾದಾಗ ಆಡಬೇಕಾದಾಗ ಆಕಿನ ಮದುವೆ ಆಗುವಂತ ಹಳೆ ಅಥವಾ ಆಕಿ ಗಂಡ ಬಂದು ನೋಡ್ತೀವಿ, ಇದನ್ನ ಕೆಟ್ಟ ಅನಿಸ್ತು, ಏನಪ್ಪಾ ನಾನು ಹೇಳ್ತಾಗಿದ್ದಾಳ ಈಕಿ, ಏನಪ್ಪ ಹೀಗೆ 15-16 ವರ್ಷ ನಿಕ್ಕಿದಾಳ, ಈ ಗಂಡು ಹುಡುಗರು ಜೋಡಿ ಆಡ್ತಾಳ ಅಂತ ಹೇಳಿ ಅವ ಏನ್ ಮಾಡ್ತಾನ, ಆಕಿನ ಕರ್ಕೊಂಡು ಹೋಗಕ್ ಬಂದು ಅತ್ತಿ ಮಾವನ ಮುಂದೆ ಹೇಳಿದಾಗ ಈ ಹಾಡು ಹುಡ್ತದ ನೋಡಿ. ಸುಸುಲಿಯ ಗಂಡ ಕರಿಲಕ್ಕ ಬಂದ, ಆಕಿ ಜಮ್ ಜಮ್ ಅಂದು ಜುಮ್ಕಿ ತಂದ. ಹಂಗ ಒಲ್ಲಿ ಅಂದ್ಕೂಡ್ಲೆ ಒಣಗಿ ತಂದು ಆಕಿನ ಬೆದರಿಸಿ ಹೊಡೆದು ಕರ್ಕೊಂಡು ಹೋದ ಅನ್ನುವಂತ ಮೌಲ್ಯವನ್ನ ಈ ಒಂದು ಹಾಡ ಪ್ರತಿ ರಸ್ತೆಯಲ್ಲಿ ನಮ್ಮ ಮಕ್ಕಳು ಹಾಡ್ಯಾರ. ಈ 30 ವರ್ಷದಿಂದ ಹಾಡ್ಯಾರ. ಈಗ ಹಾಡಂಗಿಲ್ಲ ಬಹುಶಃ. ಈಗ ಹಾಡೋದು ಬೇರೆ ಅವರು. ಈಗ ಯಾವಾಗ ಹಾಡ್ತಾರ ಅವರು? ಬಾಳ್ಕೊಟ್ಟು ಬಹಳ ಅದ್ಭುತ ಹೇಳಿದ್ರು. ಈಗ ಇವತ್ತಿನ ಹಾಡು ಹೆಂಗದಾವ ಅಂತಂದ್ರ, ನಮ್ಮ ಜಾನಪದ ಹಾಡುಗಳು ಕಿಸ್ಮಿ ಕಿಸ್ಮಿ, ಟಚ್ ಮಿ ಟಚ್ ಮಿ. 16 ವರ್ಷ ಆದ್ಕೊಳ್ಳಿ ಆ ಮಕ್ಕಳು ತಂದೆ ತಾಯಿಯಿಂದ ಮಿಸ್ ಮಿ ಮಿಸ್ ಮಿ. ಅದಕ್ಕೆ ನಾವು ಆಗಲೇ ಹೇಳಿದ್ನಲ್ಲ, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ದೊಡ್ಡ ಮಣಿಯಾಗು ಕಂದಯ್ಯ, ಜ್ಯೋತಿಯಾಗು ಜಗಕ್ಕೆಲ್ಲ, ಜಗತ್ತಿಗೆ ಜ್ಯೋತಿ ಆದವ್ರು ಯಾರು ಅನ್ನೋದನ್ನ ತೊಟ್ಟದಾಗ ನಮ್ಮ ತಾಯಿ ನಮಗೆ ಕಳಿಸ್ಯಾರ ಅಂತೇಳಿ ಆಗಿನ ಕಾಲದ ಅಂಬೇಡ್ಕರ್ ಆಗಲಿ, ಬುದ್ಧ ಆಗಲಿ, ಬಸವಣ್ಣ ಆಗಲಿ, ಗಾಂಧಿ ಆಗಲಿ, ಈ ಭಾಗದ ಬಹಳಷ್ಟು ಜನನಾಯಕರಿಗೆ ಆ ಆಚಾರಕ್ಕರ ಸಾಕು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೋಡ ಮಣಿಯಾಗು ಕಂದಯ್ಯ, ಜ್ಯೋತಿಯಾಗು ಜಗತ್ತಿಗೆ ಜ್ಯೋತಿ ಆಗು ಅನ್ನುವಂಥ ಸಂದೇಶವನ್ನ ಆ ತಾಯಿ ತೊಟ್ಟದಾಗ ತೂಗಿ ಹಾಡ್ತಿದ್ದಲ್ಲ, ಅಂತ ಸಂದೇಶ ತೊಟ್ಟದಾಗ ತೂಗಿ ಹಾಡೋದ್ನಾಗ ನನಗೆ ಒಂದು ತ್ರಿಪದಿ ನೆನಪಾಗ್ತದೆ. ಏನಂತಂದ್ರೆ, ಹುಚ್ಚುಕೋಡಿ ಕಂದಯ್ಯ ಉಚ್ಚಿಯ ಹೊಯ್ದಾರ,
ಹುಚ್ಕೋಡಿ ಕಂದಯ್ಯ ಉಚ್ಚಿಯ ಹೊಯ್ದಾರ ಬಚ್ಚಲ ತುಂಬಿ ಮನಿ ತುಂಬಿ ಬಚ್ಚಲ ತುಂಬಿ ಮನಿ ತುಂಬಿ ಸ್ವಾದರ ಮಾವ ಗಚ್ಚಿನ ಬಾಗಂತ ಈ ಸಾಡಿ. ಅದ್ಭುತವಾದ ಮೌಲ್ಯ ಐತಿದ್ರ. ಅವ್ರು ಯಾರು ಸಾಲಿ ಕಲೀಲಿಲ್ಲ, ನಮಗತ್ತೆ ಅವರು MA ಓದಲಿಲ್ಲ, PhD ಮಾಡಲಿಲ್ಲ. ಹುಚ್ಕೋಡಿ ಕಂದಯ್ಯ ಉಚ್ಚಿಯ ಹೊಯ್ದಾರ ಬಚ್ಚಲ ತುಂಬಿ ಮನಿ ತುಂಬಿ ಬಚ್ಚಲ ತುಂಬಿ ಮನಿ ತುಂಬಿ ಸ್ವಾದರ ಮಾವ ಗಚ್ಚಿನ ಬಾಗಂತ ಈ ಸಾಡಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.